ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಒಂದು ಸ್ಪೆಷಲ್ ಮಟನ್ ಕರಿ ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಹಾಫ್ ಕೆಜಿ 500 ಗ್ರಾಮ್ಸ್ ಮಟನ್, ರೆಡ್ ಚಿಲ್ಲಿ ಪೌಡರ್ 2 ಟೀ ಸ್ಪೂನ್, ಇದರಲ್ಲಿ 1 ಟೀ ಸ್ಪೂನ್ ನಾರ್ಮಲ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಕಲರ್ ಒಳ್ಳೆ ಬರ್ತದೆ. ಹಾಫ್ ಟೀ ಸ್ಪೂನ್ ಟರ್ಮರಿಕ್ ಅರಸಿನ, 1.5 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಉಪ್ಪು, 2 ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪುಡಿ, ಕ್ಯುಮಿನ್ ಪೌಡರ್ ಜೀರಿಗೆ ಪುಡಿ 1 ಟೀ ಸ್ಪೂನ್, ಗರಂ ಮಸಾಲಾ ಪೌಡರ್ ಹಾಫ್ ಟೀ ಸ್ಪೂನ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿ 1 ಟೀ ಸ್ಪೂನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 3 ಟೀ ಸ್ಪೂನ್. ಇಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್, ಫ್ರೆಶ್ ಕೊಕೊನಟ್ ಅನ್ನು ನಾನು ಡ್ರೈ ರೋಸ್ಟ್ ಮಾಡಿ ಡ್ರೈ ಪೌಡರ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೇನೆ. ಲೆಮನ್ ಹಾಫ್, 1 ಗ್ರೀನ್ ಚಿಲ್ಲಿ ಹಸಿಮೆಣಸು, 1 ಪಲಾವ್ ಎಲೆ ಬೇ ಲೀಫ್, 3 ಕ್ಲೋವ್ಸ್ ಲವಂಗ, 3 ಕಾರ್ಡಮಮ್ ಏಲಕ್ಕಿ, 1 ಇಂಚ್ ಸಿನೆಮನ್ ಸ್ಟಿಕ್ ಚಕ್ಕೆ, 3 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಲೀವ್ಸ್ ಚಾಪ್ಡ್, 3 ಟೇಬಲ್ ಸ್ಪೂನ್ ಮಿಂಟ್ ಲೀವ್ಸ್ ಪುದೀನ ಲೀವ್ಸ್ ಚಾಪ್ಡ್. ಇಲ್ಲಿ ನಾನು ಎರಡು ಆನಿಯನ್ ಅನ್ನು ಈರುಳ್ಳಿಯನ್ನು ಡೀಪ್ ಫ್ರೈ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೇನೆ. 100 ಗ್ರಾಮ್ ಕರ್ಡ್ ಮೊಸರು, 2 ಟೇಬಲ್ ಸ್ಪೂನ್ ಗೀ ತುಪ್ಪ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಇಲ್ಲಿಗ ನಾನೊಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ, ಅದಕ್ಕೆ ಮಟನ್ ಹಾಕೊಳ್ಳುವ. ಈಗ ನಾವಿಲ್ಲಿ ತಕೊಂಡ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಇದಕ್ಕೆ ಹಾಕೊಳ್ಳುವ. ಸಾಲ್ಟ್ ನೀವು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಕರ್ಡ್ ಮೊಸರು, ಆನಂತರ ಇಲ್ಲಿ ಫ್ರೈಡ್ ಆನಿಯನ್ಸ್, ಬೇ ಲೀಫ್, ಗ್ರೀನ್ ಚಿಲ್ಲಿ, ಎಲ್ಲ ಸ್ಪೈಸಸ್, ಆನಂತರ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್, ಸ್ವಲ್ಪ ಮಿಂಟ್ ಲೀವ್ಸ್. ಇದು ಲಾಸ್ಟ್ ಗಾರ್ನಿಶ್ ಮಾಡ್ಲಿಕ್ಕೆ ಇಟ್ಕೊಳ್ಳುವ. ಈಗ ಹಾಫ್ ಲೆಮನ್ ಜ್ಯೂಸ್, ಆನಂತರ 2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಎಣ್ಣೆ, ಆನಂತರ ಗೀ ತುಪ್ಪ. ಇದನ್ನೀಗ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ಸಾಲ್ಟ್ ಅಡ್ಜಸ್ಟ್ ಮಾಡ್ಬೋದು, ಲೆಮನ್ ಜ್ಯೂಸ್ ಮತ್ತೆ ಸಾಲ್ಟ್. ಸೊ ಇದನ್ನು ನಾವೀಗ ಮಿನಿಮಮ್ 1 ಅವರ್ ಅಥವಾ ನೀವು ಟೈಮ್ ಇದ್ರೆ ಓವರ್ ನೈಟ್ ಸಹ ಇದನ್ನು ನೀವು ಮ್ಯಾರಿನೇಟ್ ಆಗಲು ಬಿಡ್ಬೋದು. 1 ಅವರ್ 1 ಗಂಟೆ ಮ್ಯಾರಿನೇಟ್ ಆಗಿದೆ. ಈಗ ಅದನ್ನು ಡೈರೆಕ್ಟ್ ನಾವು ಕುಕ್ಕರ್ಗೆ ಹಾಕೊಳ್ಳುವ. ಗ್ಯಾಸ್ ಆನ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾವು ಫ್ಲೇಮ್ ಹೈಯಲ್ಲಿ ಇಟ್ಕೊಂಡು ಇದನ್ನು 5 ಮಿನಿಟ್ಸ್ ನಾವು ಫ್ರೈ ಮಾಡ್ಕೊಳ್ಳುವ. 5 ಮಿನಿಟ್ ಒಳ್ಳೆ ರೀತಿ ಫ್ರೈ ಆಗಲಿ. ತುಂಬ ಸುಲಭ ರೆಸಿಪಿ ಇದು, ಕ್ವಿಕ್ ಆಗಿ ನೀವು ಮಾಡಬಹುದು. ಇದೀಗ ಒಳ್ಳೆ ರೀತಿ 5 ಮಿನಿಟ್ಸ್ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ 1 ಗ್ಲಾಸ್ ನೀರು ಹಾಕೊಳ್ಳುವ, ವಾಟರ್. ಒಮ್ಮೆ ಜಾಸ್ತಿ ಹಾಕೊಳ್ಬೇಡಿ, ನೋಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡಿದನು. ಈಗ ನಾವು ಬಾಯಿ ಮುಚ್ಚಿದಕ್ಕೆ 6 to 7 ವಿಸಿಲ್ಸ್ ಕೊಡುವ, ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ. ಈಗ ನಾವು ಬಾಯಿ ಮುಚ್ಚಿದಕ್ಕೆ 6 to 7 ವಿಸಿಲ್ಸ್ ಕೊಡುವ, ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ. ಕುಕ್ಕರದ್ದು ಸ್ಟೀಮ್ ರಿಲೀಸ್ ಆದ ನಂತರ ನಾನು ಬಾಯಿ ತೆಗೆದೆ, ಲಿಡ್ ತೆಗೆದೆ. ಮಟನ್ ಒಳ್ಳೆ ರೀತಿ ಸಾಫ್ಟ್ ಆಗಿ ಬಂದಿದೆ, ರೆಡಿ ಆಗಿದೆ ಸೂಪರ್ ಆದಂಥ ಮಟನ್ ಕರಿ. ಮೇಲೆಯಿಂದ ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು, ಆನಂತರ ಮಿಂಟ್ ಲೀವ್ಸ್ ಪುದೀನ ಲೀವ್ಸ್ ಅನ್ನು ನಾವು ಗಾರ್ನಿಶ್ ಮಾಡುವ. ಹಾಗಾದ್ರೆ ಬನ್ನಿ ಸರ್ವ್ ಮಾಡೋಣ.
ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.